ಆಪರೇಷನ್ ಆಯಿತು, ಬದುಕು ಅತಂತ್ರವಾಯಿತು. ವೈದ್ಯರ ವಿರುದ್ಧ ಜನಾಕ್ರೋಶ. ನವಜಾತ ಶಿಶುವನ್ನ ತಾಯಿಯಿಂದ ದೂರ ಮಾಡಿದ ಅನಾಗರಿಕ ವೈದ್ಯ. ಹುಟ್ಟಿದ ಮಗು ತಾಯಿಯ ಮಡಿಲಿಗೆ ಬಾರದ ದುರಂತ. ವೈದ್ಯನ ವಿರುದ್ಧ ಕುಟುಂಬಸ್ಥರ ಕಿಡಿ. ಜುಲೈ 3ರಂದು ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಶಸ್ತ್ರಚಿಕಿತ್ಸೆಯ ವೇಳೆ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಹಾಗೂ ನವಜಾತ ಶಿಶುವಿನ ಆರೋಗ್ಯವು ಗಂಭೀರ ಸ್ಥಿತಿಗೆ ತಲುಪಿದೆ ಎಂದು ಆರೋಪಿಸಿ ಕುಟುಂಬಸ್ಥರು ಜುಲೈ 8ರಂದು ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು. ಆಪರೇಷನ್ ಮಾಡ್ತಾ ಇದಾರೆ, ಇಲ್ಲೇ ಇದಾರೆ ಅಂತ ಗೊತ್ತು ಸರ್. ಅವ್ರು ಬಂದು ಏನಂತ ಉತ್ತರ ಕೊಡ್ಬೇಕು ಸರ್. ನಾವು ಅಲ್ಲಿ ತನಕ ಆಚೆ ಹೋಗಲ್ಲ ಸರ್, ನಾವು ಇಲ್ಲೇ ಇರ್ತೀವಿ ಸರ್. ಅವ್ರು ಹೇಳ್ಬೇಕು ಸರ್. ಇಲ್ಲ ಅಂದ್ರೆ ಮೇಲೆ ನಿಮ್ಮ ಇವರಿಂದ ಡ್ಯೂಟಿ ಕಾದರ್ ಬಂದ್ರು ಇಲ್ಲ ಸರ್, ನಮ್ಗೆ ಏನಂತ ಹೇಳ್ಬೇಕು ಸರ್. ನಾವು ಇಲ್ಲಿ ತನಕ ನಾವು ಹೇಳಲ್ಲ ಸರ್. ತುಂಬಾ ನೋಡಿದ್ವಿ ಸರ್, ನಮ್ಗೆ ಅದೆಲ್ಲ ಬೇಡ ಸರ್. ಅವ್ರು ಸರ್ ಬರ್ಲೇಬೇಕು. ಅವ್ರು ಬಂದು ಏನಂತ ಪ್ರೆಸೆಂಟ್ 2 ಕಿಡ್ನಿ ಫೇಲ್ ಆಗಿದೆ, ಒಂದು. ಆಮೇಲೆ BP ಲೆವೆಲ್ ತುಂಬಾ ಹೈ ಆಗಿದೆ. ಅವಳಿಗೆ BP ಲೋ ಆಗ್ಲಿಕ್ಕೆ ಒಂದು ಇಂಜೆಕ್ಷನ್ 7,000 ತಗೊಂಡಿದ್ದಾರೆ ಸರ್. ಡಯಾಲಿಸಿಸ್ 15,000 ಆಗುತ್ತೆ. ಜೊತೆಗೆ ಪರ್ ಡೇ ICUಗೆ 25,000 ಆಗುತ್ತೆ. ಒಂದು 50,000 ಇಂದ 60,000 ಮೆಡಿಸಿನ್ ಸೇರಿ 60,000 ಪರ್ ಡೇ ಬಿಲ್ ಆಗ್ತಿದೆ ಸರ್. ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ನಿಮ್ಮ ಒಂದು ಇವ್ರು ಏನಾದರೂ ಡೆಲಿವರಿ ರಿಸ್ಕ್ ತಗೊಂಡು ಮಾಡಿಸಿಲ್ಲ ಅಂದ್ರೆ ಡೈರೆಕ್ಟಾಗಿ ಕಳಿಸಿದ್ರೆ ಇಷ್ಟು ಕಾಸ್ಟ್ ಆಗ್ತಿರ್ಲಿಲ್ಲ. ಅವ್ರು ಆರಾಮಾಗಿರ್ತಿದ್ರು, ಪಾಪ ಸಮೇತ ಇಬ್ರು ಆರಾಮಾಗಿತ್ತು. ಏನಕ್ಕೆ ಈ ರಿಸ್ಕಿ ಡೆಲಿವರಿನ ನೀವು ತಗೊಂಡ್ರಿ ಕೈಗೆ? 10 ಗಂಟೆ ಕರೆಂಟ್ ಹೋಗಿದ್ದು, ಬೆಳಿಗ್ಗೆ ಅರವಿಂದ್ ಸರ್ ಬಂದ ಮೇಲೆ ಜನರೇಟರ್ ಹಾಕಿ ಸರ್. ಏನ್ ಸರ್ ಅವರಲ್ಲ ಸರ್, ಇದನ್ನೆಲ್ಲ ಏನ್ ಸರ್, ಜನ ಇಲ್ಲಿ ಪ್ರಾಣಿಗಳ ತರ ಹಿಂಸೆ. ಮಳೆ ಇದು ಪ್ರಾಣಿಗಳ ತರ ನೋಡ್ಬೇಡಿ. ಪೇಷಂಟ್ ದೇವ್ರು ಇದ್ದಾಗ ನೋಡ್ರಿ ಸರ್. ಯಾರು ಸ್ಟಾಫ್ ಇದಾರೆ ಹೇಳಿ ಮಾಡಿಸಿ ಸರ್. ದಯವಿಟ್ಟು ಆ ತರ ಮಾಡಬೇಡಿ ದಯವಿಟ್ಟು. ಏನಂತ ಅವ್ರು ಉತ್ತರ ಕೊಡ್ಬೇಕು. ಅವ್ರು ಅರವಿಂದ್ ಸರ್ ಬರ್ದೆ ನಾವು ಕಾಯ್ತೀವಿ ಸರ್. ಪ್ರತಿಭಟನಾಕಾರರು ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರು ಸ್ವತಃ ಬಂದು ಘಟನೆಯ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು. ಕೇವಲ ಅಧಿಕಾರಿಗಳ ಮಾತುಕತೆ ನಡೆಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ವೈದ್ಯರು ಅಥವಾ ಸರ್ಕಾರದ ಉನ್ನತ ಮಟ್ಟದ ಪ್ರತಿನಿಧಿಗಳು ಬರುವವರೆಗೆ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿಗಳು ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಶಸ್ತ್ರಚಿಕಿತ್ಸೆಯನ್ನ ನಡೆಸಿದ ವೈದ್ಯರೇ ಉತ್ತರವನ್ನ ನೀಡಬೇಕು ಎಂಬ ಬೇಡಿಕೆಗೆ ಕುಟುಂಬಸ್ಥರು ಅಡ್ಡಿಯಾಗಿದ್ದರು. ಸುಷ್ಮಾ ಅಂತ ಸುಮನ್ ಸ್ವಂತ ತಂಗಿ. ನಾನು ಅವಳು ಡೆಲಿವರಿ ಆಗೋ ಒಳಗೆ ಇದ್ದೆ. ನಾನು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಬಟ್ ಅವಳಿಗೆ ಡೆಲಿವರಿ ಜಾಂಡೀಸ್ ಇತ್ತು. ಡೆಲಿವರಿ ಮಾಡಿಸೋದಿಲ್ಲ 22% ಇತ್ತು ಜಾಂಡೀಸು. ಬಟ್ ಮಾಡಿಸ್ಬಹುದು ಅಂತ ಹೇಳಿದ್ರು. ನಾವು ಸಿಸೇರಿಯನ್ ಮಾಡಿಸಿ ಅಂತ ಹೇಳಿದ್ವಿ. ಆದರೂ ಇದು ಮಾಡಿಸ್ಬೋದು ಅಂತ ಹೇಳಿ ನಾವು ಹ್ಞೂ ಅಂತ ಹೇಳಿ ಮಾಡಿಸಿದ್ವಿ. ಮಾಡಿಸಾದ್ರ ಮೇಲೆ ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಇದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮಗುನ ಕ್ರಿಟಿಕಲ್ ಇದೆ, ICU ಹೋಗಿ ಇಡಬೇಕು, ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿ ಒಂದು 2 ಬಾಟಲ್ ರಕ್ತ ಬೇಕಂದ್ರೆ ಅರೇಂಜ್ ಮಾಡಿ ಕೊಟ್ವಿ. ಆಮೇಲೆ ಮಗುನ ತಾಯಿನ ಬೇರೆ ಮಾಡೋದು ಬೇಡ ಅಂತ ನಾವು ಕರ್ಕೊಂಡು ಹೋಗ್ತೀವಿ. ಅನ್ನೋದಕ್ಕೆ ಅವಳಿಗೂ ಸ್ವಲ್ಪ ಬ್ಲೀಡಿಂಗ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಸರಿ ಆಗುತ್ತೆ ಅಂದರು. ಶಿವಮೊಗ್ಗಕ್ಕೆ ಕರ್ಕೊಂಡು ಹೋದ್ರ ಮೇಲೆ ಗೊತ್ತಾಗಿದ್ದು ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಸೀದಾ ಮಣಿಪಾಲಿಗೆ ಕರ್ಕೊಂಡು ಹೋಗಿ ಅಂದರು. ಅಲ್ಲಿಂದ ಸೀದಾ ಮಣಿಪಾಲಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡೋವಳಿಗೆ ಅವಳ ದೇಹದಲ್ಲಿರೋ 60% ಬ್ಲಡ್ ಹೊರಗಡೆ ಹೋಗಾಗಿದೆ. ರೋಗಿಯ ಸಹೋದರಿ ಸುಷ್ಮಾ ಮಾತನಾಡಿ, ನನ್ನ ಅಕ್ಕನಿಗೆ ಜಾಂಡೀಸ್ ಇದ್ದರೂ ವೈದ್ಯರು ಯಾವುದೇ ಆತಂಕವಿಲ್ಲ, ಆಪರೇಷನ್ ಮಾಡಬಹುದು ಎಂದು ಮಾಹಿತಿಯನ್ನು ನೀಡಿದರು. ಆದರೆ ಶಸ್ತ್ರಚಿಕಿತ್ಸೆಯಾದ ಕೆಲವೇ ಹೊತ್ತಿನಲ್ಲೇ ರೋಗಿಯ ಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಿದರು. ಈಗ ತಾಯಿ ಮಣಿಪಾಲ ಆಸ್ಪತ್ರೆಯಲ್ಲಿ ಹಾಗೂ ಮಗು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಇಬ್ಬರ ಸ್ಥಿತಿಯು ಚಿಂತಾಜನಕವಾಗಿದೆ. ವೈದ್ಯರು ಸ್ಪಷ್ಟ ಮಾಹಿತಿಯನ್ನ ನೀಡುತ್ತಿಲ್ಲ ಎಂದು ಕಣ್ಣೀರಿಟ್ಟರು. ಅದು ತಾಯಿ ಹೊಸನಗರ ಕಡೆಯಿಂದ ಇಲ್ಲಿಗೆ ಬಂದಿತ್ತು ಅನ್ಸುತ್ತೆ. ಏಪ್ರಿಲ್ ಹೋದ ತಿಂಗಳು 29ಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದರು. ಬರಬೇಕಾದ್ರೆ ಸ್ವಲ್ಪ ನಮ್ಮ ಫೀಲ್ಡ್ ವರ್ಕರ್ಸ್ ಮನೆ ಭೇಟಿ ಮಾಡಿದಾಗ ಜಾಂಡೀಸ್ ಇತ್ತು ಅಂತ ಕೊರೋನಾಕ್ಕೆ ಬಂದಿತ್ತು. ಇಲ್ಲಿ ಬರೋಕ್ಕೆ ಹೇಳಿದರು. ಇಲ್ಲಿ ಬಂದಾಗ BP-ನೂ ತುಂಬ ಹೈ ಇತ್ತು. ಇಮಿಡಿಯೇಟ್ ಮತ್ತು ಜಾಂಡೀಸ್ ಇದ್ದಿದ್ದರಿಂದ ಇಮಿಡಿಯೇಟ್ ಡೆಲಿವರಿ ಮಾಡಲೇಬೇಕಾಗಿತ್ತು. ಇಲ್ಲಾಂದರೆ ಸ್ವಲ್ಪ ತಾಯಿ ಮತ್ತು ಮಗುದು ಜೀವಕ್ಕೆ ಸ್ವಲ್ಪ ಸಮಸ್ಯೆ ಆಗೋದು. ಸೊ ಇಮಿಡಿಯೇಟ್ ಡೆಲಿವರಿಗೆ ಅವತ್ತೇ ತೊಗೊಂಡಿದ್ರು. 2ನೇ ತಾರೀಕು ತಮ್ಗೆ ಗೊತ್ತಿರೋ ಹಾಗೆ.
ಡೆಲಿವರಿ ಆದಮೇಲೆ ಸ್ವಲ್ಪ ಬ್ಲೀಡಿಂಗ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ಜೊತೆಗೆ ಮಗುದು ಉಸಿರಾಟದ್ದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿತ್ತು. ಸೊ ಇದೆರಡೂ ಇದರಿಂದ ಮೆಗಾನ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದರು, ಬ್ಲೀಡಿಂಗ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಲೇ. ಸೊ ಅಲ್ಲಿ ಟ್ರೈ ಮಾಡಿದರು, ಅಲ್ಲೂ ಕೂಡ ಸ್ವಲ್ಪ ಬ್ಲೀಡಿಂಗಿಂದು ಇಶ್ಯೂಸ್ ಸಮಸ್ಯೆ ಆಯಿತು. ಮಗುದು ಮೆಗಾನಲ್ಲೇ ವೆಂಟಿಲೇಟರಲ್ಲೇ ಇದೆ, ಅವಾಗಿಂದನೂ ಕೂಡ ಆರೋಗ್ಯ ಸ್ವಲ್ಪ ಸಮಸ್ಯೆನೇ ಇತ್ತು ಅದು. ಯಾಕಂದರೆ ಡೆಲಿವರಿ ಆಗ್ತಾ ಮಗು ಸುಸ್ತಾಗಿತ್ತು, ಸ್ವಲ್ಪ ಡಿಲೇ ಆಗಿದ್ದರಿಂದ. ಸೊ ಆಮೇಲೆ ಮೆಗಾನಲ್ಲಿ ತಾಯಿದು ಸ್ವಲ್ಪ ಆರೋಗ್ಯ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಮಣಿಪಾಲಿಗೆ ಶಿಫ್ಟ್ ಆಗಿತ್ತು. ಅಂದರೆ ಅಡ್ಮಿಟ್ ಮಾಡ್ಕೊಂಡು 3 ದಿನ ಆಗಿದೆ. 3 ದಿವಸ ಆಗಿದೆ ಸರ್. ಈಗ ಅವ್ರಿಗೆ ಜಾಂಡೀಸ್ ಇದೆ ಅನ್ನೋದು 2-3 ತಿಂಗಳಿಂದ ಇದಾಗಿದೆ, ಆಯಿತಾ. ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಸ್ಪೆಷಲಿಟಿ ಆ ಥರ ಪ್ರಾಬ್ಲಮ್ ಆದಾಗ ಇಲ್ಲ ಅನ್ನೋದಿದ್ದರೆ, ಈ ಥರ ಸಮಸ್ಯೆ ಆಗುತ್ತೆ ಅನ್ನೋದಿದ್ದರೆ ನೀವು ಮೆಗನ್ ಆಸ್ಪತ್ರೆಗೆ ಅಥವಾ ಬೇರೆ ಯಾವ್ದಾರು ಆಸ್ಪತ್ರೆ ಸಜೆಷನ್ ಮಾಡ್ಬೋದಿತ್ತು. ಅದು ಬಿಟ್ಕೊಂಡು ಈಗ ಈ ಬಡವ್ರ ಮೇಲೆ ಯಾಕೆ ಪ್ರಯೋಗ ಮಾಡಕ್ಕೆ ಹೋಗುತ್ತೆ? ಸರಿ, 3 ದಿವಸ ಕಾಲಾವಕಾಶ ಇತ್ತಲ್ಲ ಸರ್. ಈಗ 3 ದಿವಸ ಕಾಲಾವಕಾಶ ಇದ್ದಾಗ ತಾವು ಡಾಕ್ಟರ್ ಅವರು ಇದ್ರ ಬಗ್ಗೆ ಸೂಕ್ತವಾಗಿ ಅವ್ರ ಮನೆಯವ್ರಿಗೆ ಹೇಳಬೇಕಿತ್ತು, ಹಿಂಗಿಂಗ್ ಇದೆ, ಶುಗರ್ BP ಇದೆ ಅನ್ನೋ ಸಮಸ್ಯೆ ಇರೋದು ಮಾಮೂಲಿ ಬಿಡಿ ಇತ್ತು, ಆಯ್ತಾ. ಇದು ಸೂಕ್ಷ್ಮವಾಗಿದೆ ಅಂತ ಹೇಳಿ ಏಕದಮ್ ನೀವು ಇವತ್ತೇ ಬಂದು ಇವತ್ತೇ ನೀವು ಆಪರೇಷನ್ ಮಾಡಿದ್ರೆ ನಾವು ಒಪ್ಕೊಂತಿದ್ದು. 3 ದಿವಸ ಇಲ್ಲೇ ಇದ್ರು ಅವರು. 3 ದಿವಸ ಅವರು ಎಲ್ಲ ತೆಗೆದು ಜಾತಕ ನೋಡಿದ್ದಾರೆ, ಏನೇನು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಅವರು ನೆಗ್ಲೆಕ್ಟ್ ಮಾಡಿದ್ರು? ಅವ್ರು ರೆಫರ್ ಮಾಡ್ಬೋದಿತ್ತಲ್ಲ, ಅವರೆಲ್ಲ ಪ್ರೈವೇಟಿಗೆ ಅವ್ರು ಮಾಡಿ ಮಣಿಪಾಲಿಗೆ ಕರ್ಕೊಂಡು ಹೋಗ್ತಿದ್ರು ಅವರು. ಅವರ ಮನೆಯವ್ರು ಇಲ್ಲೇ ಇದ್ದಾರೆ, ತಮ್ಮ ಇಲ್ಲೇ ಇದ್ದಾರೆ. ನಾವು ಕೇಳಿದ್ವಿ ಸರ್, ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಂತ. ನೀವು 6 ಗಂಟೆ ತನಕ ಕಾಯಿರಿ, ನಾನು ಏನೂ ತೊಂದರೆ ಇಲ್ಲ, ನಾರ್ಮಲ್ ಡೆಲಿವರಿ ಮಾಡ್ಕೊಡ್ತೀನಿ ಅಂತ. ಡಿಸ್ಚಾರ್ಜಿಗೆ ರೆಡಿ ಇಲ್ಲ ಇವರು, ಡಿಸ್ಚಾರ್ಜ್ ಮಾಡ್ಕೊಡಕ್ಕೂ ರೆಡಿ ಇಲ್ಲ ಇವರು, ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ಒಂದು. ಆಮೇಲೆ ಮಗುಗೊಂಚೂರು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ಬಿಟ್ರೆ ತಾಯಿಗೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮಗುಗೆ ಮಾತ್ರ ಸಮಸ್ಯೆ ಇದೆ ಅಂತಾನೆ ಅವ್ರು ಹೇಳಿದ್ದಾರೆ ಸರ್. ಸರ್ ಹಿಂದೆ ಕರ್ಕೊಂಡು ಹೋದ್ರ ಮೇಲೆ ಬ್ಲಡ್ ಆಯ್ತು ಇಲ್ಲಿಗೆ ಮೊನ್ನೆವರೆಗೂ 15 ಯೂನಿಟ್ ಮತ್ತೇನು ಹುಡುಗಾಟನ ಸರ್? 15 ಯೂನಿಟ್ ಬ್ಲಡ್ ಅರೇಂಜ್ ಮೀಡಿಯಾಕ್ಕೆ ಮಾತಾಡಿ ಈಗಾಗಲೇ 2-3 ಸಾರಿ ಮೀಡಿಯಾದವರು ಅದನ್ನ ಎಂಕ್ವೈರಿ ಮಾಡಿನೇ ಮಾಡಬೇಕು. ಆ ಥರದ್ದು ಏನಾದರೂ 100% ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಮುಲಾಜಾಗಲಿ ಏನಿರಲ್ಲ, ಏನೇ ಕ್ರಮ ತಗೊಳುತ್ತೆ ಅದು ಓಪನ್ ಆಗಿ. ಮನವಿ ಎಲ್ಲಿದೆ? ಮನವಿ ಅದು ಕೂಡ ಅದೇ ಹೇಳಿದಂಗೆ ಪೇಷಂಟ್ ಪಾರ್ಟಿನೂ ಕರ್ಕೊಂಡೋಗಿ ಅವ್ರ ಜೊತೆ ಅವ್ರದ್ದು ಸಮ್ಮುಖದಲ್ಲೇ ಓಪನ್ ಎಲ್ಲ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರು ಕೂಡ ಇರ್ತಾರೆ, ಅಲ್ಲಿ ಇದು ಆಡಿಟ್ ಆಗಿರುತ್ತೆ. ಆಡಿಟ್ ಆಗಿದಾಗ ನೆಗ್ಲಿಜೆನ್ಸ್ ಇದೆಯೋ ಅಥವಾ ಪ್ರಿವೆಂಟೇಬಲ್ ಇತ್ತೋ ಇಲ್ಲ ಪ್ರಿವೆಂಟೇಬಲ್ ಇರಲಿಲ್ಲ ಅಂತ ನೋಡ್ತೀವಿ. ಕೆಲವು ಸಲ ಪ್ರಿವೆಂಟೇಬಲ್ ಇರೋದಿಲ್ಲ, ಏನೋ ಟ್ರೀಟ್ಮೆಂಟ್ ಕೊಟ್ಟರು ಸ್ಪಂದನೆ ಸಿಗೋದು ಕಷ್ಟ ಇರುತ್ತೆ. ಅಂಥ ಕಂಡೀಷನ್ ಇದ್ದಾಗ ಬೇರೆ ಏನಾದರೂ ಇಲ್ಲಿ ಲ್ಯಾಬ್ಸಸ್ ಏನಾರು ಆಗಿತ್ತು ಅಥವಾ ಟ್ರೀಟ್ಮೆಂಟ್ ಏನಾದರೂ ಅವಶ್ಯಕತೆ ಬೇರೆ ಏನಾದರೂ ಇತ್ತು ಅದರದ್ದು ಒಂದು ನೋಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಇಲ್ಲ ಲ್ಯಾಬ್ಸಸ್ ಏನಾದ್ರು ಆಗಿದ್ರೆ ಯಾಕೆ ಲ್ಯಾಬ್ಸಸ್ ಆಗಿದೆ ಅಂತ ನೋಡಿ ಫಸ್ಟ್ ಲ್ಯಾಬ್ಸಸ್ ಮಾಡಿದವ್ರ ಮೇಲೆ ಕ್ರಮ ಆಗೇ ಆಗುತ್ತೆ, ಆಗಿದೆ ಕೆಲವ್ರ ಮೇಲೆ. ಇಲ್ಲಿ ತಿಂಗಳಲ್ಲಿ 2-3 ಕೇಸ್ ಆಗ್ತಿರೋದು ಇದೇ ಪ್ರಾಬ್ಲಮ್, ಅನಸ್ತೇಷಿಯಾದಿಂದನೇ ಆಗ್ತಿರುತ್ತೆ. ನೀವು ಹೇಳಿದಂಗೆ 3 ದಿನದಿಂದ ಪೇಷಂಟ್ ಇಲ್ಲಿದ್ದಾರೆ, ಸಿಸೇರಿಯನ್ಗೆ ಟ್ರೈ ಮಾಡಿದ್ರೆ ಸಕ್ಸಸ್ ಆಗ್ತಿತ್ತು. ನಾರ್ಮಲ್ ಟ್ರೈ ಮಾಡಿದ್ರೆ ಸಿಸೇರಿಯನ್ ಅಂದರೆ ಲಿವರ್ ಪ್ರಾಬ್ಲಮ್ ಇದ್ದಾಗ ಸಿಸೇರಿಯನ್ ಮಾಡಿದಾಗ ಬ್ಲೀಡಿಂಗ್ ತುಂಬ ಆಗುತ್ತೆ. ನಾರ್ಮಲ್ ಡೆಲಿವರಿಗೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಬ್ಲೀಡಿಂಗ್ ಅದರಲ್ಲಿ ಬಹಳ. ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಜನರು ಇಡುವ ವಿಶ್ವಾಸವನ್ನ ವೈದ್ಯಕೀಯ ಸಿಬ್ಬಂದಿಯ ಬೇಜವಾಬ್ದಾರಿತನ ಪ್ರಶ್ನಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ನಡೆದಿದೆಯೇ ಎಂಬುದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಆರೋಗ್ಯ ಇಲಾಖೆಯು ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೇಳಿಬರುತ್ತಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.